ಇಂದು ಮಹಾರಾಣಿಯವರು ತುಂಬಾ ಸಂತೋಷದಿಂದ ಇರುವಂತೆ ತೋರುತ್ತಿದ್ದಾರೆ. ಹೌದು, ನನಗೂ ಹಾಗೆ ಅನಿಸುತ್ತಿದೆ. ಬಾ ಸಖಿ, ಕೇಳೋಣ. ಮಹಾರಾಣಿಯವರೇ, ಇಂದು ನೀವು ತುಂಬಾ ಸಂತೋಷದಿಂದ ಇರುವರಲ್ಲ, ಏನು ವಿಶೇಷತೆ? ಹೌದು ಸಖಿ, ನಾನು ನಿನ್ನೆ ಒಂದು ಸ್ವಪ್ನವನ್ನು ಕಂಡೆ. ನಾವು ಆ ಸ್ವಪ್ನದ ಬಗ್ಗೆ ತಿಳಿಯಬಹುದೇ? ಖಂಡಿತವಾಗಿಯೂ ಸಖಿ, ನಿನ್ನೆ ನನ್ನ ಸ್ವಪ್ನದಲ್ಲಿ ನನ್ನ ಕನಸಿನ ಕೂಸಾದ ನಮ್ಮ ಈ ಸಂಸ್ಥೆ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ನಾಡಿನ ಉನ್ನತ ಶ್ರೇಣಿಯಲ್ಲಿ ಹೆಸರುವಾಸಿಯಾಗಿತ್ತು. ಇಲ್ಲಿ ಶಿಕ್ಷಣ ಪಡೆದ ಮಕ್ಕಳು ನಾಡಿನ ಉನ್ನತ ಶ್ರೇಣಿಯಲ್ಲಿ ಹುದ್ದೆಯನ್ನು ಅಲಂಕರಿಸಿದ್ದರು. ಮಕ್ಕಳೆಲ್ಲ ನಾಡಿನ ಉತ್ತಮ ಪ್ರಜೆಗಳಾಗಿದ್ದರು. ಸಖಿ, ನನ್ನ ಮನದ ಬಯಕೆ ಒಂದೇ, ನಮ್ಮ ಈ ಸಂಸ್ಥೆಯಲ್ಲಿ ಓದಿದ ಮಕ್ಕಳು ನಾಡಿನ ಉತ್ತಮ ಪ್ರಜೆಗಳಾಗಬೇಕು. ಮಕ್ಕಳು ವಿದ್ಯಾವಂತರಾಗುವುದರ ಜೊತೆಗೆ ಹೃದಯವಂತರು, ಸಂಸ್ಕಾರವಂತರು ಆಗಬೇಕೆಂಬುದೇ ನನ್ನ ಆಸೆ. ಖಂಡಿತವಾಗಿಯೂ ಮಹಾರಾಣಿ, ನಿಮ್ಮ ಈ ಸ್ವಪ್ನವನ್ನು ನಾವು ನನಸಾಗಿಸುತ್ತೇವೆ. ಅದಕ್ಕಾಗಿ ನಾವು ಸತತ ಪ್ರಯತ್ನವನ್ನು ಮಾಡುತ್ತೇವೆ. ನಾವು ಕೇವಲ ಕನಸು ಕಂಡರೆ ಸಾಲದು, ಅದರ ಸಫಲತೆಗೆ ಸತತ ಪ್ರಯತ್ನ ಬೇಕು. ಎಲ್ಲಿ ಸಂಯೋಜಕರು? ಈಗಲೇ ಅವರನ್ನು ಬರಹೇಳಿ. ಯಾರಲ್ಲಿ? ಪ್ರಣಾಮಗಳು ಮಹಾರಾಣಿಯವರೇ. ಈಗಲೇ ಸಂಯೋಜಕರನ್ನು ಬರಹೇಳಿ. ಸಂಯೋಜಕರೇ, ಮಹಾರಾಣಿಯವರು ನಿಮ್ಮನ್ನು ಬರ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿರಬಹುದು? ಪಾಲಕರು ಯಾರಾದರೂ ದೂರು ಮಾಡಿರಬಹುದೇ? ನಡಿ ಹೋಗೋಣ. ಪ್ರಣಾಮಗಳು ಮಹಾರಾಣಿ. ಪ್ರಣಾಮಗಳು. ಸಂಯೋಜಕರೇ, ನಮ್ಮ ರಾಜ್ಯದಲ್ಲಿ ಮಕ್ಕಳು ಕ್ಷೇಮವಾಗಿದ್ದಾರೆಯೇ? ಹೌದು ಮಹಾರಾಣಿ, ನಮ್ಮ ರಾಜ್ಯದಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಮಕ್ಕಳು ತುಂಬಾ ಶಿಸ್ತಿನಿಂದ ಅಕ್ಷರಾಭ್ಯಾಸ ಮಾಡುತ್ತಿದ್ದಾರೆ. ಹಾಗಾದರೆ ಪಾಲಕರಿಂದ ಯಾವ ದೂರು ಬಂದಿಲ್ಲವೇ? ಅದು ಮಹಾರಾಣಿಯವರೇ, ಪಾಲಕರಿಂದ ದೂರು ಬಂದಿದೆ. ಮಕ್ಕಳು ಇತ್ತೀಚೆಗೆ ತುಂಬಾ ತುಂಟರಾಗಿದ್ದಾರೆ ಮತ್ತು ಅಶಿಸ್ತಿನಿಂದ ವರ್ತಿಸುತ್ತಿದ್ದಾರೆಂದು ಪಾಲಕರು ದೂರುತ್ತಿದ್ದಾರೆ. ಮಕ್ಕಳು ತುಂಟತನ ಮಾಡದೆ ನಾವು ನೀವು ಮಾಡಲು ಸಾಧ್ಯವೇ? ಶ್ರೀಕೃಷ್ಣನು ಬಾಲ್ಯದಲ್ಲಿ ತುಂಟತನ ಮಾಡಿರಲಿಲ್ಲವೇ? ಆದರೆ ಅತಿಯಾದ ತುಂಟತನ ನಾನು ಸಹಿಸುವುದಿಲ್ಲ. ಸಂಯೋಜಕರೇ, ಇದರ ಬಗ್ಗೆ ನೀವು ಎಚ್ಚರ ವಹಿಸಿ. ಆಗಲೇ ಮಹಾರಾಣಿಯವರೇ. ಸರಿ, ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಏನಾದರೂ ಕೊರತೆ ಇದೆಯೇ? ಹೌದು ಮಹಾರಾಣಿ. ಮಕ್ಕಳಿಗೆ ಒಂದು ಕೊರತೆ ಇದೆಯಂತೆ. ಅದು ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳಲು ನಿಮ್ಮ ಅಪ್ಪಣೆಗಾಗಿ ಹೊರಗಡೆ ಕಾಯುತ್ತಿದ್ದಾರೆ. ನನ್ನ ರಾಜ್ಯದಲ್ಲಿ ಮಕ್ಕಳಿಗೆ ಕೊರತೆಯೇ? ಅದನ್ನು ನಾನು ಎಂದೂ ಸಹಿಸುವುದಿಲ್ಲ. ಈ ಕೂಡಲೇ ಮಕ್ಕಳನ್ನು ಬರಹೇಳಿ. ಮಕ್ಕಳೇ, ನಿಮಗೆ ನಮ್ಮ ರಾಜ್ಯದಲ್ಲಿ ಏನು ಕೊರತೆ ಇದೆ? ಮಹಾರಾಣಿಯವರೇ, ನಮ್ಮ ರಾಜ್ಯದಲ್ಲಿ ಯಾವುದೇ ಕೊರತೆ ಇಲ್ಲ. ಆದರೆ ಮಹಾರಾಣಿಯವರೇ, ಒಂದು ಕೊರತೆ ಇದೆ. ಅದು ಮನೋರಂಜನೆಯ ಕೊರತೆ. ನನ್ನ ರಾಜ್ಯದಲ್ಲಿ ಮನೋರಂಜನೆಯ ಕೊರತೆಯೇ? ಅದು ಸಾಧ್ಯವೇ ಇಲ್ಲ. ನಲಿಕಲಿ ಪದ್ಧತಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸುತ್ತಿದ್ದೇವೆ. ಇರಲಿ, ನಿಮ್ಮ ನಿವೇದನೆಯನ್ನು ನಾನು ಸ್ವೀಕರಿಸುತ್ತೇನೆ. ಆದರೆ ನಿಮ್ಮ ಶಿಕ್ಷಣದಲ್ಲಿ ಯಾವುದೇ ಕೊರತೆ ಉಂಟಾಗಬಾರದು. ಸಂಯೋಜಕರೇ, ಈ ಕೂಡಲೇ ನೀವು ಮನೋರಂಜನೆಯ ರಸದೌತಣಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಮಾಸದ 7 ಮತ್ತು 8 ದಿನಗಳ ಒಳಗಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ. ಆಗಲಿ ಮಹಾರಾಣಿ, ಈ ಕ್ಷಣದಿಂದ ಸಿದ್ಧತೆಯನ್ನು ಪ್ರಾರಂಭಿಸುತ್ತೇವೆ. ಮಕ್ಕಳೇ, ಸಂತೋಷವಾಯಿತೆ? ನಡೆಯಿರಿ, ಈ ಮಹಾನ್ ಸಂಭ್ರಮಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸೋಣ. ಸ್ನೇಹಿತರೆ, ಮಹಾರಾಣಿಯವರು ನಮ್ಮ ನಿವೇದನೆಯನ್ನು ಸ್ವೀಕರಿಸಿದ್ದಾರೆ. ಮಹಾರಾಣಿಯವರಿಗೆ ಜಯವಾಗಲಿ. ಆತ್ಮೀಯ ಪಾಲಕರೇ, 2024-25ನೇ ಸಾಲಿನ ಶಾರದಾ ಸಂಭ್ರಮ 3 ಕಾರ್ಯಕ್ರಮವನ್ನು ದಿನಾಂಕ 7 ಮತ್ತು 8ನೇ ದಿನಾಂಕದಂದು ನಾವು ಆಯೋಜಿಸಲಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.